ಈಗಾಗಲೇ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಾಗಿದೆ. ಆದ್ರೆ ಅವರನ್ನ ಟ್ರ್ಯಾಪ್ ಮಾಡಿದ್ದಿದೆಯಲ್ಲ ಅದೇ ಬಹಳ ರೋಚಕ ಕಹಾನಿ. ಎಲ್ಲೋ ಹೊರಗಡೆಯಿಂದ ಬಂದಂತ ಲೋಕಾಧಿಕಾರಿಗಳು ಅವರನ್ನ ಟ್ರ್ಯಾಪ್ ಮಾಡಿಲ್ಲ, ಬದಲಾಗಿ ಆಸ್ಪತ್ರೆ ಒಳಗೆ ಇದ್ಕೊಂಡು ಟ್ರ್ಯಾಪ್ ಮಾಡಿದಂತ ಅಸಲಿ ಕಹಾನಿ. ಈ ಟ್ರ್ಯಾಪ್ ಮಾಡಿದಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು ಹೊಟ್ಟೆ ನೋವು ನೆಪದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಒಳಗೆ ಏನೇನ್ ನಡೀತಾ ಇತ್ತು ಆ ಪ್ರಹಸನದ ಬಗ್ಗೆ ಕೋಡ್ ಮೂಲಕ ಮಾಹಿತಿಯನ್ನ ಹೊರಗೆ ರವಾನೆ ಮಾಡ್ತಾ ಇದ್ರು. ಶಾಸಕರು ಪಿಎಗಳು ಇರುವ ಸಂದರ್ಭದಲ್ಲಿ ದೂರುದಾರನನ್ನ ಕಳುಹಿಸಿದ್ರು. ಮೊದಲು ಇಬ್ಬರು ಪಿಎಗಳು ಹಣವನ್ನ ಮುಟ್ಟಿದ್ರು. ಆದ್ರೆ ಶಾಸಕ ಚಂದ್ರು ಲಮಾಣಿ ಮಾತ್ರ ಹಣ ಮುಟ್ಟಿರಲಿಲ್ಲ. ಹಾಗಾಗಿ ವೇಟ್ ಮಾಡ್ತಾ ಇದ್ರು. ಯಾವಾಗ ಚಂದ್ರು ಲಮಾಣಿ ಹಣವನ್ನ ಮುಟ್ತಾರೆ ಆಗ ಅವರನ್ನ ಲಾಕ್ ಮಾಡ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಲೋಕಾಯುಕ್ತಾಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ. ಆ ನಂತರ ಪಿಎಗಳನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಹಣ ಮುಟ್ಟಿದ್ರು. ಏಕಾಏಕಿಯಾಗಿ ಶಾಸಕ ಹಾಗೂ ಪಿಎಗಳನ್ನ ಆ ಸಂದರ್ಭದಲ್ಲಿ ಲೋಕಾಯುಕ್ತಾಧಿಕಾರಿಗಳು ವಶಕ್ಕೆ ಪಡಿತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ 9 ದಿನಗಳ ನ್ಯಾಯಾಂಗ ಬಂಧನವನ್ನ ಎದುರಿಸ್ತಾ ಇದ್ದಾರೆ ಚಂದ್ರು ಲಮಾಣಿ. ಆದ್ರೆ ಇವರನ್ನ ಲಾಕ್ ಮಾಡಿದ್ದು, ಟ್ರ್ಯಾಪ್ ಮಾಡಿದ್ದೆ ಒಂದು ರೀತಿಯಲ್ಲಿ ರೋಚಕ. ಯಾವ ರೀತಿ ನಡೆಯಿತು ಈ ಕಾರ್ಯಾಚರಣೆ? ಡೀಟೇಲ್ಸ್ ಏನಿದೆ? ಆಸ್ಪತ್ರೆಯಲ್ಲಿ ಅಬ್ಸರ್ವೇಷನ್ ಮಾಡೋದಕ್ಕೆ ಒಂದೇ ಕಡೆ ಇರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಪೇಷಂಟ್ ರೂಪದಲ್ಲಿ ಅಡ್ಮಿಟ್ ಆಗ್ತಾರೆ. ಈ ರೀತಿಯಾಗಿ ಅಂದ್ರೆ ಬೆಳಗಿನ ಜಾವ ಒಳರೋಗಿಯಾಗಿ ಅಡ್ಮಿಟ್ ಆದ ಬಳಿಕ ನಂತರ ಅಲ್ಲಿ ಒಳಗಡೆ ನಡೆಯುವಂತಹ ಒಂದಷ್ಟು ಪ್ರಹಸನಗಳೇನಿದೆ ಅದೆಲ್ಲದನ್ನ ಡೀಟೇಲ್ಸ್ ಗಳನ್ನ ಕೋಡ್ ವರ್ಡ್ ಮುಖಾಂತರ ಹೊರಗಡೆ ಇರುವಂತಹ ಒಂದು ಅಧಿಕಾರಿಗಳಿಗೆ ನೀಡಲಾಗ್ತಾ ಇತ್ತು. ಹೀಗಾಗಿ ಈ ಒಂದು ಅಂದ್ರೆ ಸುದೀರ್ಘವಾಗಿ ಬೆಳಗ್ಗೆ ದಾಖಲಾಗ್ತಾರೆ. ಬೆಳಗ್ಗೆ ದಾಖಲಾದ ಬಳಿಕ ಮಧ್ಯಾಹ್ನದವರೆಗೆ ಅವರ ಪಿಎ ಅಂದ್ರೆ ಶಾಸಕರ ಪಿಎಗಳು ಮತ್ತೆ ಶಾಸಕರು ಬರುವವರೆಗೆ ಒಂದು ವೆಯ್ಟ್ ಅನ್ನು ಮಾಡ್ತಾರೆ. ನಂತರ ಈ ಒಂದು ಪೂರ್ವ ಸಿದ್ಧತೆ ಅಂದ್ರೆ ದೂರುದಾರ ಇಂತಹ ಸಂದರ್ಭದಲ್ಲಿ ಇಂತಹ ಸಮಯದಲ್ಲಿ ಹಣವನ್ನು ನೀಡಬೇಕು ಅಂತ ಹೇಳಿ ಏನು ಮೊದಲೇ ಮಾತುಕತೆ ಆಗಿತ್ತು. ಆ ಸಂದರ್ಭದಲ್ಲಿ ದೂರುದಾರ ಒಳಗಡೆ ಬರ್ತಾರೆ, ಹಣವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಅವರಿಬ್ಬರು ಪಿಎಗಳೇನಿದ್ದಾರೆ ಅದನ್ನ ಮೊದಲು ಪರಿಶೀಲನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಸುಮಾರು ಹೊತ್ತು ಕಳೆದರೂ ಕೂಡ ಶಾಸಕ ಆ ಹಣವನ್ನ ಮುಟ್ಟೋದಿಲ್ಲ. ಅಂದ್ರೆ ಅದಕ್ಕೂ ಕೂಡ ಸಾಕಷ್ಟು ಹೊತ್ತುವರೆಗೂ ಕಾಯ್ತಾರೆ. ಅಂದ್ರೆ ಮುಟ್ಟಿದಂತಹ ಸಂದರ್ಭದಲ್ಲಿ ಮಾತ್ರ ಅದೊಂದು ಲಂಚವನ್ನ ಸ್ವೀಕಾರ ಮಾಡಿದಂತಹ ಒಂದು ಇದಾಗುತ್ತೆ. ಹೀಗಾಗಿ ಸದ್ಯ ಇಬ್ಬರನ್ನು ಮಾತ್ರ ಅಂದ್ರೆ ಅವರ ಪಿಎಗಳೇನಿದ್ದಾರೆ ಅವರಿಬ್ಬರನ್ನು ಮಾತ್ರ ಲಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದ್ರೆ ಯಾವಾಗ ಮುಂದೆ ಇದಾಗ್ತೋ ನಂತರ ಕೆಲವೇ ಕ್ಷಣದಲ್ಲಿ ಶಾಸಕರು ಕೂಡ ಆ ಹಣವನ್ನ ಮುಟ್ಟುವಂತಹ ಮುಖಾಂತರ ಟ್ರಾಪ್ಗೆ ಒಳಗಾಗ್ತಾರೆ. ಅಂದ್ರೆ ಅವರಿಗೆ ಗೊತ್ತಿತ್ತು ಅಂದ್ರೆ ಇಷ್ಟೇ ಹಣವನ್ನ ಬಂದಿತ್ತು ಅನ್ನೋದಕ್ಕೆ ಗೊತ್ತಿರುವಂತಹ ಒಂದು ವಿಚಾರಗಳ ಆಗಿರುವಂತಹ ಕಾರಣದಿಂದಾಗಿ ಹಣವನ್ನು ಮುಟ್ತಾರೆ. ಇಮಿಡಿಯೇಟ್ ಆಗಿ ಒಳಗಡೆ ಇದ್ದಂತಹ ಅಧಿಕಾರಿಗಳು ಅಂದ್ರೆ ಪೇಷಂಟ್ ಇದರಲ್ಲಿ ಇದ್ದಂತಹ ಅಧಿಕಾರಿಗಳು ಹೊರಗಡೆ ಇರುವಂತಹ ಒಂದು ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡೋದಕ್ಕೆ ಅಂದ್ರೆ ರೈಡ್ ಮಾಡೋದಕ್ಕೆ ಒಂದು ಇದನ್ನ ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಲಾಕ್ ಆಗ್ತಾರೆ. ಅಂದ್ರೆ ಈ ಒಂದು ಪೇಷಂಟ್ಸ್ ಏನಿದೆ ಸುದೀರ್ಘವಾದಂತಹ ಒಂದು ಪೇಷಂಟ್ಸ್ ಬೇಕು ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಆಸ್ಪತ್ರೆ ಆಗಿರುವಂತಹ ಕಾರಣದಿಂದಾಗಿ ಒಳರೋಗಿಯಾಗಿ ಹೊಟ್ಟೆ ನೋವು ಅಂತ ಹೇಳಿ ಒಳಗಡೆ ಅಡ್ಮಿಟ್ ಆದ ಬಳಿಕ ಈ ರೀತಿಯಾದಂತಹ ಒಂದು ಪ್ರಹಸನಗಳು ಕೂಡ ನಡೆದಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 3 ಜನ ಕೂಡ ಯಶಸ್ವಿ ಟ್ರ್ಯಾಪ್ಗೆ ಒಳಗಾಗಿರುವಂತದ್ದು. ಈಗ ಸದ್ಯ ಪರಪ್ಪನಗರ ಜೈಲಲ್ಲಿದ್ದಾರೆ 3 ಜನ. ಅಶ್ವಿನಿ, ಚಂದ್ರು ಲಮಾಣಿ ಈಗಾಗಲೇ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಾಗಿದೆ. ಆದ್ರೆ ಅವರನ್ನ ಟ್ರ್ಯಾಪ್ ಮಾಡಿದ್ದಿದೆಯಲ್ಲ ಅದೇ ಬಹಳ ರೋಚಕ ಕಹಾನಿ. ಎಲ್ಲೋ ಹೊರಗಡೆಯಿಂದ ಬಂದಂತ ಲೋಕಾಧಿಕಾರಿಗಳು ಅವರನ್ನ ಟ್ರ್ಯಾಪ್ ಮಾಡಿಲ್ಲ, ಬದಲಾಗಿ ಆಸ್ಪತ್ರೆ ಒಳಗೆ ಇದ್ಕೊಂಡು ಟ್ರ್ಯಾಪ್ ಮಾಡಿದಂತ ಅಸಲಿ ಕಹಾನಿ. ಈ ಟ್ರ್ಯಾಪ್ ಮಾಡಿದಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು ಹೊಟ್ಟೆ ನೋವು ನೆಪದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಒಳಗೆ ಏನೇನ್ ನಡೀತಾ ಇತ್ತು ಆ ಪ್ರಹಸನದ ಬಗ್ಗೆ ಕೋಡ್ ಮೂಲಕ ಮಾಹಿತಿಯನ್ನ ಹೊರಗೆ ರವಾನೆ ಮಾಡ್ತಾ ಇದ್ರು. ಶಾಸಕರು ಪಿಎಗಳು ಇರುವ ಸಂದರ್ಭದಲ್ಲಿ ದೂರುದಾರನನ್ನ ಕಳುಹಿಸಿದ್ರು. ಮೊದಲು ಇಬ್ಬರು ಪಿಎಗಳು ಹಣವನ್ನ ಮುಟ್ಟಿದ್ರು. ಆದ್ರೆ ಶಾಸಕ ಚಂದ್ರು ಲಮಾಣಿ ಮಾತ್ರ ಹಣ ಮುಟ್ಟಿರಲಿಲ್ಲ. ಹಾಗಾಗಿ ವೇಟ್ ಮಾಡ್ತಾ ಇದ್ರು. ಯಾವಾಗ ಚಂದ್ರು ಲಮಾಣಿ ಹಣವನ್ನ ಮುಟ್ತಾರೆ ಆಗ ಅವರನ್ನ ಲಾಕ್ ಮಾಡ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಲೋಕಾಯುಕ್ತಾಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ. ಆ ನಂತರ ಪಿಎಗಳನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಹಣ ಮುಟ್ಟಿದ್ರು. ಏಕಾಏಕಿಯಾಗಿ ಶಾಸಕ ಹಾಗೂ ಪಿಎಗಳನ್ನ ಆ ಸಂದರ್ಭದಲ್ಲಿ ಲೋಕಾಯುಕ್ತಾಧಿಕಾರಿಗಳು ವಶಕ್ಕೆ ಪಡಿತಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ 9 ದಿನಗಳ ನ್ಯಾಯಾಂಗ ಬಂಧನವನ್ನ ಎದುರಿಸ್ತಾ ಇದ್ದಾರೆ ಚಂದ್ರಲವಾಣಿ. ಆದ್ರೆ ಇವರನ್ನ ಲಾಕ್ ಮಾಡಿದ್ದು, ಟ್ರ್ಯಾಪ್ ಮಾಡಿದ್ದೆ ಒಂದು ರೀತಿಯಲ್ಲಿ ರೋಚಕ. ಯಾವ ರೀತಿ ನಡೆಯಿತು ಈ ಕಾರ್ಯಾಚರಣೆ? ಡೀಟೇಲ್ಸ್ ಏನಿದೆ? ಎಸ್, ಆಸ್ಪತ್ರೆಯಲ್ಲಿ ಅಬ್ಸರ್ವೇಷನ್ ಮಾಡೋದಕ್ಕೆ ಒಂದೇ ಕಡೆ ಇರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಪೇಷಂಟ್ ರೂಪದಲ್ಲಿ ಅಡ್ಮಿಟ್ ಆಗ್ತಾರೆ. ಈ ರೀತಿಯಾಗಿ ಅಂದ್ರೆ ಬೆಳಗಿನ ಜಾವ ಒಳರೋಗಿಯಾಗಿ ಅಡ್ಮಿಟ್ ಆದ ಬಳಿಕ ನಂತರ ಅಲ್ಲಿ ಒಳಗಡೆ ನಡೆಯುವಂತಹ ಒಂದಷ್ಟು ಪ್ರಹಸನಗಳೇನಿದೆ ಅದೆಲ್ಲದನ್ನ ಡೀಟೇಲ್ಸ್ ಗಳನ್ನ ಕೋಡ್ ವರ್ಡ್ ಮುಖಾಂತರ ಹೊರಗಡೆ ಇರುವಂತಹ ಒಂದು ಅಧಿಕಾರಿಗಳಿಗೆ ನೀಡಲಾಗ್ತಾ ಇತ್ತು. ಹೀಗಾಗಿ ಈ ಒಂದು ಅಂದ್ರೆ ಸುದೀರ್ಘವಾಗಿ ಬೆಳಗ್ಗೆ ದಾಖಲಾಗ್ತಾರೆ. ಬೆಳಗ್ಗೆ ದಾಖಲಾದ ಬಳಿಕ ಮಧ್ಯಾಹ್ನದವರೆಗೆ ಅವರ ಪಿಎ ಅಂದ್ರೆ ಶಾಸಕರ ಪಿಎಗಳು ಮತ್ತೆ ಶಾಸಕರು ಬರುವವರೆಗೆ ಒಂದು ವೆಯ್ಟ್ ಅನ್ನು ಮಾಡ್ತಾರೆ. ನಂತರ ಈ ಒಂದು ಪೂರ್ವ ಸಿದ್ಧತೆ ಅಂದ್ರೆ ದೂರುದಾರ ಇಂತಹ ಸಂದರ್ಭದಲ್ಲಿ ಇಂತಹ ಸಮಯದಲ್ಲಿ ಹಣವನ್ನ ನೀಡಬೇಕು ಅಂತ ಹೇಳಿ ಏನು ಮೊದಲೇ ಮಾತುಕತೆ ಆಗಿತ್ತು, ಆ ಸಂದರ್ಭದಲ್ಲಿ ದೂರುದಾರ ಒಳಗಡೆ ಬರ್ತಾರೆ, ಹಣವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಅವರಿಬ್ಬರು ಪಿಎಗಳೇನಿದ್ದಾರೆ ಅದನ್ನ ಮೊದಲು ಪರಿಶೀಲನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಸುಮಾರು ಹೊತ್ತು ಕಳೆದರೂ ಕೂಡ ಶಾಸಕ ಆ ಹಣವನ್ನ ಮುಟ್ಟೋದಿಲ್ಲ. ಅಂದ್ರೆ ಅದಕ್ಕೂ ಕೂಡ ಸಾಕಷ್ಟು ಹೊತ್ತುವರೆಗೂ ಕಾಯ್ತಾರೆ. ಅಂದ್ರೆ ಮುಟ್ಟಿದಂತಹ ಸಂದರ್ಭದಲ್ಲಿ ಮಾತ್ರ ಅದೊಂದು ಲಂಚವನ್ನ ಸ್ವೀಕಾರ ಮಾಡಿದಂತಹ ಒಂದು ಇದಾಗುತ್ತೆ. ಹೀಗಾಗಿ ಸದ್ಯ ಇಬ್ಬರನ್ನು ಮಾತ್ರ ಅಂದ್ರೆ ಅವರ ಪಿಎಗಳೇನಿದ್ದಾರೆ ಅವರಿಬ್ಬರನ್ನು ಮಾತ್ರ ಲಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದ್ರೆ ಯಾವಾಗ ಮುಂದೆ ಇದಾಗ್ತೋ ನಂತರ ಕೆಲವೇ ಕ್ಷಣದಲ್ಲಿ ಶಾಸಕರು ಕೂಡ ಆ ಹಣವನ್ನ ಮುಟ್ಟುವಂತಹ ಮುಖಾಂತರ ಟ್ರಾಪ್ಗೆ ಒಳಗಾಗ್ತಾರೆ. ಅಂದ್ರೆ ಅವರಿಗೆ ಗೊತ್ತಿತ್ತು, ಅಂದ್ರೆ ಇಷ್ಟೇ ಹಣವನ್ನ ಬಂದಿತ್ತು ಅನ್ನೋದಕ್ಕೆ ಗೊತ್ತಿರುವಂತಹ ಒಂದು ವಿಚಾರಗಳ ಆಗಿರುವಂತಹ ಕಾರಣದಿಂದಾಗಿ ಹಣವನ್ನು ಮುಟ್ತಾರೆ. ಇಮಿಡಿಯೇಟ್ ಆಗಿ ಒಳಗಡೆ ಇದ್ದಂತಹ ಅಧಿಕಾರಿಗಳು ಅಂದ್ರೆ ಪೇಷಂಟ್ ಇದರಲ್ಲಿ ಇದ್ದಂತಹ ಅಧಿಕಾರಿಗಳು ಹೊರಗಡೆ ಇರುವಂತಹ ಒಂದು ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡೋದಕ್ಕೆ ಅಂದ್ರೆ ರೈಡ್ ಮಾಡೋದಕ್ಕೆ ಒಂದು ಇದನ್ನ ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಲಾಕ್ ಆಗ್ತಾರೆ. ಅಂದ್ರೆ ಈ ಒಂದು ಪೇಷನ್ಸ್ ಏನಿದೆ ಸುದೀರ್ಘವಾದಂತಹ ಒಂದು ಪೇಷನ್ಸ್ ಬೇಕು ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಆಸ್ಪತ್ರೆ ಆಗಿರುವಂತಹ ಕಾರಣದಿಂದಾಗಿ ಒಳರೋಗಿಯಾಗಿ ಹೊಟ್ಟೆ ನೋವು ಅಂತ ಹೇಳಿ ಒಳಗಡೆ ಅಡ್ಮಿಟ್ ಆದ ಬಳಿಕ ಈ ರೀತಿಯಾದಂತಹ ಒಂದು ಪ್ರಹಸನಗಳು ಕೂಡ ನಡೆದಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 3 ಜನ ಕೂಡ ಯಶಸ್ವಿ ಟ್ರ್ಯಾಪ್ಗೆ ಒಳಗಾಗಿರುವಂತದ್ದು. ಈಗ ಸದ್ಯ ಪರಪ್ಪನಗರ ಜೈಲಲ್ಲಿದ್ದಾರೆ 3 ಜನ. ಅಶ್ವಿನಿ, ಚಂದ್ರಲವಾಣಿ, ಈಗಾಗಲೇ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಾಗಿದೆ. ಆದ್ರೆ ಅವರನ್ನ ಟ್ರ್ಯಾಪ್ ಮಾಡಿದ್ದಿದೆಯಲ್ಲ ಅದೇ ಬಹಳ ರೋಚಕ ಕಹಾನಿ. ಎಲ್ಲೋ ಹೊರಗಡೆಯಿಂದ ಬಂದಂತ ಲೋಕಾಧಿಕಾರಿಗಳು ಅವರನ್ನ ಟ್ರ್ಯಾಪ್ ಮಾಡಿಲ್ಲ, ಬದಲಾಗಿ ಆಸ್ಪತ್ರೆ ಒಳಗೆ ಇದ್ಕೊಂಡು ಟ್ರ್ಯಾಪ್ ಮಾಡಿದಂತ ಅಸಲಿ ಕಹಾನಿ. ಈ ಟ್ರ್ಯಾಪ್ ಮಾಡಿದಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು ಹೊಟ್ಟೆ ನೋವು ನೆಪದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಒಳಗೆ ಏನೇನ್ ನಡೀತಾ ಇತ್ತು ಆ ಪ್ರಹಸನದ ಬಗ್ಗೆ ಕೋಡ್ ಮೂಲಕ ಮಾಹಿತಿಯನ್ನ ಹೊರಗೆ ರವಾನೆ ಮಾಡ್ತಾ ಇದ್ರು. ಶಾಸಕರು ಪಿಎಗಳು ಇರುವ ಸಂದರ್ಭದಲ್ಲಿ ದೂರುದಾರನನ್ನ ಕಳುಹಿಸಿದ್ರು. ಮೊದಲು ಇಬ್ಬರು ಪಿಎಗಳು ಹಣವನ್ನ ಮುಟ್ಟಿದ್ರು. ಆದ್ರೆ ಶಾಸಕ ಚಂದ್ರಲವಾಣಿ ಮಾತ್ರ ಹಣ ಮುಟ್ಟಿರಲಿಲ್ಲ. ಹಾಗಾಗಿ ವೇಟ್ ಮಾಡ್ತಾ ಇದ್ರು. ಯಾವಾಗ ಚಂದ್ರಲವಾಣಿ ಹಣವನ್ನ ಮುಟ್ತಾರೆ ಆಗ ಅವರನ್ನ ಲಾಕ್ ಮಾಡ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಲೋಕಾಯುಕ್ತಾಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ರು ಅನ್ನುವಂತ ಮಾಹಿತಿ. ಆ ನಂತರ ಪಿಎಗಳನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಚಂದ್ರಲವಾಣಿ ಹಣ ಮುಟ್ಟಿದ್ರು. ಏಕಾಏಕಿಯಾಗಿ ಶಾಸಕ ಹಾಗೂ ಪಿಎಗಳನ್ನ ಆ ಸಂದರ್ಭದಲ್ಲಿ ಲೋಕಾಯುಕ್ತಾಧಿಕಾರಿಗಳು ವಶಕ್ಕೆ ಪಡಿತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ 9 ದಿನಗಳ ನ್ಯಾಯಾಂಗ ಬಂಧನವನ್ನ ಎದುರಿಸ್ತಾ ಇದ್ದಾರೆ ಚಂದ್ರಲವಾಣಿ. ಆದ್ರೆ ಇವರನ್ನ ಲಾಕ್ ಮಾಡಿದ್ದು, ಟ್ರ್ಯಾಪ್ ಮಾಡಿದ್ದೆ ಒಂದು ರೀತಿಯಲ್ಲಿ ರೋಚಕ. ಯಾವ ರೀತಿ ನಡೆಯಿತು ಈ ಕಾರ್ಯಾಚರಣೆ? ಡೀಟೇಲ್ಸ್ ಏನಿದೆ? ಎಸ್, ಆಸ್ಪತ್ರೆಯಲ್ಲಿ ಅಬ್ಸರ್ವೇಷನ್ ಮಾಡೋದಕ್ಕೆ ಒಂದೇ ಕಡೆ ಇರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಪೇಷಂಟ್ ರೂಪದಲ್ಲಿ ಅಡ್ಮಿಟ್ ಆಗ್ತಾರೆ. ಈ ರೀತಿಯಾಗಿ ಅಂದ್ರೆ ಬೆಳಗಿನ ಜಾವ ಒಳರೋಗಿಯಾಗಿ ಅಡ್ಮಿಟ್ ಆದ ಬಳಿಕ ನಂತರ ಅಲ್ಲಿ ಒಳಗಡೆ ನಡೆಯುವಂತಹ ಒಂದಷ್ಟು ಪ್ರಹಸನಗಳೇನಿದೆ ಅದೆಲ್ಲದನ್ನ ಡೀಟೇಲ್ಸ್ ಗಳನ್ನ ಕೋಡ್ ವರ್ಡ್ ಮುಖಾಂತರ ಹೊರಗಡೆ ಇರುವಂತಹ ಒಂದು ಅಧಿಕಾರಿಗಳಿಗೆ ನೀಡಲಾಗ್ತಾ ಇತ್ತು. ಹೀಗಾಗಿ ಈ ಒಂದು ಅಂದ್ರೆ ಸುದೀರ್ಘವಾಗಿ ಬೆಳಗ್ಗೆ ದಾಖಲಾಗ್ತಾರೆ. ಬೆಳಗ್ಗೆ ದಾಖಲಾದ ಬಳಿಕ ಮಧ್ಯಾಹ್ನದವರೆಗೆ ಅವರ ಪಿಎ ಅಂದ್ರೆ ಶಾಸಕರ ಪಿಎಗಳು ಮತ್ತೆ ಶಾಸಕರು ಬರುವವರೆಗೆ ಒಂದು
ಒಂದು ವೆಯ್ಟ್ ಅನ್ನು ಮಾಡ್ತಾರೆ. ನಂತರ ಈ ಒಂದು ಪೂರ್ವ ಸಿದ್ಧತೆ ಅಂದ್ರೆ ದೂರುದಾರ ಇಂತಹ ಸಂದರ್ಭದಲ್ಲಿ ಇಂತಹ ಸಮಯದಲ್ಲಿ ಹಣವನ್ನು ನೀಡಬೇಕು ಅಂತ ಹೇಳಿ ಏನು ಮೊದಲೇ ಮಾತುಕತೆ ಆಗಿತ್ತು, ಆ ಸಂದರ್ಭದಲ್ಲಿ ದೂರುದಾರ ಒಳಗಡೆ ಬರ್ತಾರೆ, ಹಣವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಅವರಿಬ್ಬರು ಪಿಎಗಳೇನಿದ್ದಾರೆ ಅದನ್ನ ಮೊದಲು ಪರಿಶೀಲನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಸುಮಾರು ಹೊತ್ತು ಕಳೆದರೂ ಕೂಡ ಶಾಸಕ ಆ ಹಣವನ್ನ ಮುಟ್ಟೋದಿಲ್ಲ. ಅಂದ್ರೆ ಅದಕ್ಕೂ ಕೂಡ ಸಾಕಷ್ಟು ಹೊತ್ತುವರೆಗೂ ಕಾಯ್ತಾರೆ. ಅಂದ್ರೆ ಮುಟ್ಟಿದಂತಹ ಸಂದರ್ಭದಲ್ಲಿ ಮಾತ್ರ ಅದೊಂದು ಲಂಚವನ್ನ ಸ್ವೀಕಾರ ಮಾಡಿದಂತಹ ಒಂದು ಇದಾಗುತ್ತೆ. ಹೀಗಾಗಿ ಸದ್ಯ ಇಬ್ಬರನ್ನು ಮಾತ್ರ ಅಂದ್ರೆ ಅವರ ಪಿಎಗಳೇನಿದ್ದಾರೆ ಅವರಿಬ್ಬರನ್ನು ಮಾತ್ರ ಲಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದ್ರೆ ಯಾವಾಗ ಮುಂದೆ ಇದಾಗ್ತೋ ನಂತರ ಕೆಲವೇ ಕ್ಷಣದಲ್ಲಿ ಶಾಸಕರು ಕೂಡ ಆ ಹಣವನ್ನ ಮುಟ್ಟುವಂತಹ ಮುಖಾಂತರ ಟ್ರಾಪ್ಗೆ ಒಳಗಾಗ್ತಾರೆ. ಅಂದ್ರೆ ಅವರಿಗೆ ಗೊತ್ತಿತ್ತು, ಅಂದ್ರೆ ಇಷ್ಟೇ ಹಣವನ್ನ ಬಂದಿತ್ತು ಅನ್ನೋದಕ್ಕೆ ಗೊತ್ತಿರುವಂತಹ ಒಂದು ವಿಚಾರಗಳ ಆಗಿರುವಂತಹ ಕಾರಣದಿಂದಾಗಿ ಹಣವನ್ನು ಮುಟ್ತಾರೆ. ಇಮಿಡಿಯೇಟ್ ಆಗಿ ಒಳಗಡೆ ಇದ್ದಂತಹ ಅಧಿಕಾರಿಗಳು ಅಂದ್ರೆ ಪೇಷಂಟ್ ಇದರಲ್ಲಿ ಇದ್ದಂತಹ ಅಧಿಕಾರಿಗಳು ಹೊರಗಡೆ ಇರುವಂತಹ ಒಂದು ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡೋದಕ್ಕೆ ಅಂದ್ರೆ ರೈಡ್ ಮಾಡೋದಕ್ಕೆ ಒಂದು ಇದನ್ನ ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಲಾಕ್ ಆಗ್ತಾರೆ. ಅಂದ್ರೆ ಈ ಒಂದು ಪೇಷನ್ಸ್ ಏನಿದೆ, ಸುದೀರ್ಘವಾದಂತಹ ಒಂದು ಪೇಷನ್ಸ್ ಬೇಕು ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಆಸ್ಪತ್ರೆ ಆಗಿರುವಂತಹ ಕಾರಣದಿಂದಾಗಿ ಒಳರೋಗಿಯಾಗಿ ಹೊಟ್ಟೆ ನೋವು ಅಂತ ಹೇಳಿ ಒಳಗಡೆ ಅಡ್ಮಿಟ್ ಆದ ಬಳಿಕ ಈ ರೀತಿಯಾದಂತಹ ಒಂದು ಪ್ರಹಸನಗಳು ಕೂಡ ನಡೆದಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 3 ಜನ ಕೂಡ ಯಶಸ್ವಿ ಟ್ರ್ಯಾಪ್ಗೆ ಒಳಗಾಗಿರುವಂತದ್ದು. ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ 3 ಜನ. ಅಶ್ವಿನಿ.